ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಆಲೂ ಬಜ್ಜಿ ರೆಸಿಪಿಯನ್ನು ಮಾಡ್ತಿದ್ದೀನಿ. ತುಂಬಾ ಈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿರುವಂತಹ ಆಲೂ ಬಜ್ಜಿ ರೆಸಿಪಿಯನ್ನು ನೀವು ಒಂದ್ಸಲ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಅದನ್ನು ಹೇಗೆ ಮಾಡೋದು ಅಂತ ನಾನಿವಾಗ ತಿಳಿಸ್ತಾ ಇದ್ದೀನಿ. ಇವಾಗ 2 ಆಲೂಗಡ್ಡೆಯನ್ನು ಮೇಲ್ಗಡೆ ಸಿಪ್ಪೆ ತೆಗೆದು ಈ ಥರ ನಾನು ತೆಗೆದುಕೊಂಡಿದ್ದೀನಿ. ಹಾಗೆ 2 ಈರುಳ್ಳಿಯನ್ನು ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ 1 ಬಟ್ಲಿನಷ್ಟು ನಾನು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ. ಒಂದು 4 ಹಸಿಮೆಣಸಿಕಾಯನ್ನು ಮಿಕ್ಸಿಯಲ್ಲಿ ಹಾಕಿ ಈ ಥರ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಟ್ಟಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಸೋಡಾವನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಹಾಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ, 2 ಟೇಬಲ್ ಸ್ಪೂನಷ್ಟು ಅಜವಾನವನ್ನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ನ ತೆಗೆದುಕೊಂಡು ಈರುಳ್ಳಿ ಮತ್ತು ಆಲೂಗಡ್ಡೆಯನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಎಲ್ಲವನ್ನು ಮಿಕ್ಸ್ ಮಾಡ್ತಿದ್ದೀನಿ ನೋಡಿ. ಈ ಥರ ಮಿಕ್ಸ್ ಮಾಡಿದರೆ ಆಲೂಗಡ್ಡೆ ಮತ್ತು ಈರುಳ್ಳಿ ಕೂಡ ನೀರು ಬಿಡುತ್ತೆ. ನಾವು ನೀರನ್ನು ಹಾಕದೆ ಈ ಥರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಟೀ ಜೊತೆ ಇದು ಒಳ್ಳೆ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗ ನಾನು 2 ಟೇಬಲ್ ಸ್ಪೂನಷ್ಟು ಅಜವಾನವನ್ನು ಹಾಕ್ತಿದ್ದೀನಿ. 1 ಬಟ್ಲಿನಷ್ಟು ನಾನು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿಕಾಯಿ ಪೇಸ್ಟನ್ನು ಇದಕ್ಕೆ ಸೇರಿಸ್ತಿದ್ದೀನಿ. ಹಾಗೆ 1.5 ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ತಿದ್ದೀನಿ. ನಿಮಗೆ ರುಚಿಗೆ ನೋಡಿಕೊಂಡು ನೀವು ಹಾಕ್ಬೋದು. ಅರ್ಧ ಟೇಬಲ್ ಸ್ಪೂನಷ್ಟು ಸೋಡಾವನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಇದಕ್ಕೆ ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿಯಾಗಿ ನೀವು ನೀರನ್ನು ಇಲ್ಲಿ ಹಾಕಬಾರ್ದು. ಆಲೂಗಡ್ಡೆ ಮತ್ತು ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತೆ, ಅದರಲ್ಲೇ ನೀವು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ನೀವು ಹಸಿಮೆಣಸಿಕಾಯಿ ತಿನ್ನಲ್ಲ ಅಂದರೆ ಖಾರದ ಪುಡಿಯನ್ನು ಮಿಕ್ಸ್ ಮಾಡಿ ನೀವು ಮಾಡ್ಕೋಬೋದು. ಕೇವಲ 10 ರಿಂದ 15 ನಿಮಿಷದಲ್ಲಿ ಈ ಆಲೂಗಡ್ಡೆ ಬಜ್ಜಿ ನಿಮಗೆ ರೆಡಿಯಾಗುತ್ತೆ. ಇವಾಗ ನೋಡಿ, ಸ್ವಲ್ಪ ಅಂಗೈಯಲ್ಲಿ ನೀರನ್ನು ತೆಗೆದುಕೊಂಡು ಅಷ್ಟೇ ನಾನು ಹಾಕಿ ಇವಾಗ ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ಕೊತ್ತಂಬರಿ ಮತ್ತು ಕರಿಬೇವನ್ನು ಹಾಕಿ ಫೈನಲ್ಲಾಗಿ ನಾನು ಮಿಕ್ಸ್ ಮಾಡಿ ಇವಾಗ ಇಡ್ತಿದ್ದೀನಿ. ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೋಡಿ, ಈ ಥರ ಇರಬೇಕು. ಎಣ್ಣೆಯಲ್ಲಿ ಬಿಡಬೇಕಾದ್ರೆ ಈ ಥರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಮಾಡ್ಕೋಬೇಕು. ನೀವು ನೀರು ಜಾಸ್ತಿ ಆದರೆ ಸ್ವಲ್ಪ ಹಿಟ್ಟನ್ನು ಇಲ್ಲಿ ಸೇರಿಸ್ಕೋಬೋದು. ಇವಾಗ ರೆಡಿಯಾಗಿದೆ. ಗ್ಯಾಸ್ ಮೇಲೆ ಎಣ್ಣೆ ಕೂಡ ಬಿಸಿಯಾಗಿದೆ. ನಿಮಗೆ ಯಾವ ಥರ ಸೈಜ್ ಬೇಕು ನೋಡಿಕೊಂಡು ನೀವು ಎಣ್ಣೆಯಲ್ಲಿ ಹಾಕ್ಬೋದು. ಹಾಗೆ ಎಲ್ಲ ವಿಧವಾದ ಬಜ್ಜಿ ರೆಸಿಪಿಗಳನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೇ ಲಿಸ್ಟಲ್ಲಿ ಬಜ್ಜಿ ರೆಸಿಪಿ ಅಂತ ಇದೆ, ದಯವಿಟ್ಟು ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಚೆನ್ನಾಗಿ ಬಂದಿದೆ. ತುಂಬಾ ಕ್ರಿಸ್ಪಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಮರೆಯದೆ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಕೇವಲ 1 ಆಲೂಗಡ್ಡೆ ಮತ್ತು 1 ಈರುಳ್ಳಿಯನ್ನು ಹಾಕಿ ಸಿಂಪಲ್ಲಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಬಹಳನೇ ರುಚಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಬರುತ್ತೆ. ಕೇವಲ ಒಂದು 10 ನಿಮಿಷದಲ್ಲಿ ನಿಮಗೆ ಟೀ ಜೊತೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಈ ಬಜ್ಜಿ ರೆಡಿಯಾಗುತ್ತೆ. ಕೇವಲ 2 ಆಲೂಗಡ್ಡೆಯಲ್ಲಿ ಒಂದು 25 ರಿಂದ 30 ಬಜ್ಜಿ ರೆಡಿಯಾಗಿದೆ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.